ಕ್ಯಾಕ್ಟಸ್ಗಳ ಪರಿಚಯ ಯಾರಿಗಿರಲ್ಲ ಹೇಳಿ. ಅದರಲ್ಲೂ ತುಂಬ ಡಿಫ್ರೆಂಟ್ ಆಗಿರುವಂಥ ಕ್ಯಾಕ್ಟಸ್ಗಳು ಕಲರ್ ಕಾಂಬಿನೇಷನ್ಲು ಕೂಡ ತುಂಬ ಒಂದಕ್ಕಿಂತ ಒಂದು ವಿಭಿನ್ನವಾಗಿಯೇ ಕಾಣ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಮಸ್ ಕ್ಯಾಕ್ಟಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕ್ರಿಸ್ಮಸ್ ಕ್ಯಾಕ್ಟಸ್ ಬಗ್ಗೆ ಇವಾಗ ನಾನು ಮಾಹಿತಿನ ತಿಳಿಸ್ಕೊಡ್ತಿರೋದು. ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು ಮಂತ್ ಆಗಿದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಕ್ರಿಸ್ಮಸ್ ಕ್ಯಾಕ್ಟಸ್ಸು ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಕ್ರಿಸ್ಮಸ್ ಕ್ಯಾಕ್ಟಸ್ ಹೆಸರಲ್ಲೇ ಇದೆ ಅಲ್ವಾ, ಕ್ರಿಸ್ಮಸ್ ಕ್ಯಾಕ್ಟಸ್ ಅಂತ. ಕ್ರಿಸ್ಮಸ್ ಟೈಮಿಗೆ ಅದು ಆಲ್ಮೋಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಲ್ಮೋಸ್ಟು ಫ್ಲವರಿಂಗ್ ಒನ್ ಟೈಮ್ ಆಗಿ ಅದು ಮತ್ತು ಕ್ರಿಸ್ಮಸ್ ಟೈಮಲ್ಲಿ ಮಾತ್ರನಾ, ಇನ್ಯಾವ ಟೈಮಲ್ಲೂ ಫ್ಲವರ್ ಬಿಡಲ್ವಾ ಅನ್ನೋದಾದರೆ ಇಲ್ಲ. ಕ್ರಿಸ್ಮಸ್ ಕ್ಯಾಕ್ಟಸ್ಸು ಎಲ್ಲ ಟೈಮಲ್ಲೂ ಕೂಡ ಸೀಸನ್ ಫ್ಲವರ್ ಅಲ್ಲ. ಈಗ ಒಂದು ಸಲ ಫ್ಲವರ್ ಆದಮೇಲೆ ಅದು ಲಾಸ್ಟ್ ಎಂಡಿಂಗ್ ಸ್ಟೇಜ್ ಮುಗಿದ್ಮೇಲೆ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಗೆಣ್ಣಿಗೂ ಕೂಡ ಅಲ್ಲೇ ಅದರಲ್ಲಿ ಮೊಗ್ಗುಗಳು ಬಂದು ಫ್ಲವರ್ಗಳಾಗುತ್ತೆ. ತುಂಬ ಪ್ಲ್ಯಾಂಟ್ ಮಾತ್ರ ತುಂಬ ಸಾಫ್ಟ್ ಅನ್ನೋ ರೀತಿಯೂ ಇಲ್ಲ, ಸ್ವಲ್ಪ ಹಾರ್ಡ್ ಅನ್ನೋ ರೀತಿಯೂ ಇಲ್ಲ. ತುಂಬ ಹೂಗಳನ್ನು ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಸ್ಟಾಕ್ ಖಾಲಿ ಆಗೋ ಟೈಮಿಗೆ ನಾನು ವೀಡಿಯೋನ ಮಾಡಿದ್ದೀನಿ. ಯಾಕೆ ಅಂದರೆ ಅದು ಫ್ಲವರ್ ತುಂಬ ಇದ್ದಾಗ ಆಲ್ಮೋಸ್ಟ್ ಕ್ರಿಸ್ಮಸ್ ಟೈಮಲ್ಲಿ ಆಲ್ಮೋಸ್ಟ್ ಖಾಲಿ ಆಗಿತ್ತು. ಈಗ ಉಳಿದಿರುವಂತಹ ಪ್ಲ್ಯಾಂಟ್ಗಳದ್ದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಕ್ರಿಸ್ಮಸ್ ಈಗ ಡಿಸೆಂಬರಲ್ಲಿ ಈಗ ಕ್ರಿಸ್ಮಸ್ ಆಗಿರೋದು, ಅವಾಗಿಂದ ಫ್ಲವರ್ ಆಗ್ತಿದೆ. ಈಗ ಮತ್ತೆ ನೋಡಿ ಫ್ಲವರಿಂಗ್ ಮತ್ತೆ ಸೀಸನ್ ಸ್ಟಾರ್ಟ್ ಆಗಿದೆ. ಈ ರೀತಿ ಇದರಲ್ಲೂ ತುಂಬ ಪ್ಲ್ಯಾಂಟ್ಸ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಈಗ ಒಂದು ಲೀಫ್ ಸಾಕು, ಒಂದು ಲೀಫನ್ನು ಬೇರೆ ಪಾಟ್ಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಅಲ್ಲಿಂದನೇ ಕ್ರಿಸ್ಮಸ್ ಕ್ಯಾಕ್ಟಸ್ಸಿನ ಗ್ರೋತಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೆಕ್ಯುಲೆಂಟ್ಸ್ ಆಗಿರ್ಬೋದು, ಕ್ಯಾಕ್ಟಸ್ ಆಗಿರ್ಬೋದು, ಆಲ್ಮೋಸ್ಟು ಒಂದು 100ಅಲ್ಲಿ ಒಂದು 90% ಲೀಫಲ್ಲೇ ಪ್ಲ್ಯಾಂಟನ್ನು ಮಾಡ್ಕೊಳ್ಬೋದು. ಒಂದು 10% ಅಷ್ಟೇ ಲೀಫಲ್ಲಿ ಪ್ಲ್ಯಾಂಟ್ಗಳು ಬರೋದಿಲ್ಲ. ಅದರಲ್ಲೂ ಈ ರೀತಿ ಫ್ಲವರ್ ಬರುವಂತಹ ಕ್ಯಾಕ್ಟಸ್ಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇನ್ನೂ ಒಂದು ವೆರೈಟಿ, ಆದರೆ ಕ್ರಿಸ್ಮಸ್ ಕ್ಯಾಕ್ಟಸಲ್ಲಿ ಅಲ್ಲ, ಸೆಕ್ಯುಲೆಂಟ್ಸಲ್ಲೇ ಇನ್ನೊಂದು ವೆರೈಟಿಯಲ್ಲಿ ಆಲ್ಮೋಸ್ಟ್ ಈಗ ಮೊಗ್ಗಾಗಿದೆ. ಅದು ಫ್ಲವರಿಂಗ್ ಆಗುತ್ತೋ ಇಲ್ವೋ, ಅಂದರೆ ಫ್ಲವರಿಂಗ್ ಸ್ಟೇಜಿಗೆ ಬಂದೂ ಕೂಡ ಅದು ಫ್ಲವರ್ ಆಗೋದಿಲ್ಲ ಒಂದೊಂದು ಕ್ಯಾಕ್ಟಸಲ್ಲಿ. ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಈ ರೀತಿ ಇವಾಗ ಹೊಸದಾಗಿ ವೆರೈಟಿಗಳು ಸ್ಟಾರ್ಟ್ ಆಗ್ತಿದೆ ಸೆಕ್ಯುಲೆಂಟ್ಸು ಮತ್ತು ಕ್ಯಾಕ್ಟಸಲ್ಲಿ. ಎಷ್ಟು ಕಲೆಕ್ಷನ್ ಇದೆ ಅಂದರೆ ಅದ್ರಲ್ಲಿ ಕಲರ್ ಕಾಂಬಿನೇಷನ್ನು ಆಗಿರ್ಬೋದು ತುಂಬಾ ಇರುತ್ತೆ. ಒಂದು ರ್ಯಾಕ್ ಫುಲ್ಲು ನಾವು ನರ್ಸರಿಯಲ್ಲಿ ಕ್ಯಾಕ್ಟಸ್ಸು ಸೆಕ್ಯುಲೆಂಟ್ಸನ್ನು ಇಟ್ಟಿರೋದು. ಇದೇ ರೀತಿ ಒಂದು ರ್ಯಾಕ್ ಫುಲ್ಲು ಸ್ಪೇಸ್ ಇನ್ನೂ ಸಾಕಾಗಿಲ್ಲ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳನ್ನು ಅಲ್ಲಿ ಅರೇಂಜ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ತುಂಬ ಕಲೆಕ್ಷನ್ ಇದೆ. ಆಲ್ಮೋಸ್ಟ್ ನಾವೇನು ಮಾಡ್ತೀವಿ ಅಂದರೆ ಸೇಲಿಂಗ್ ಯಾವ ರೀತಿ ಇದೆ, ಯಾವುದು ಅಷ್ಟು ತುಂಬ ಇಷ್ಟಪಟ್ಟು ತೊಗೊಳ್ತಾರೆ ಅದನ್ನೇ ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಕಲೆಕ್ಷನನ್ನು ನಾನು ವೀಡಿಯೋಗಳಲ್ಲಿ ತೋರಿಸಿಲ್ಲ. ಈಗ ಕ್ರಿಸ್ಮಸ್ ಕ್ಯಾಕ್ಟಸನ್ನು ನೋಡ್ಬೋದು, ಪ್ಲ್ಯಾಂಟ್ ಎಷ್ಟು ಟಯರ್ಡ್ ಆಗಿದೆ ಅಂತಲೇ ಅನ್ನಿಸ್ತಾ ಇದೆ. ಯಾಕೆಂದರೆ ಅಷ್ಟು ಫ್ಲವರ್ ಬಿಟ್ಟಿತ್ತು, ಒಂದೊಂದು ಲೀಫಿಗೂ ಒಂದೊಂದು ಹೂವು ಆಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಪ್ಲ್ಯಾಂಟು ಸಖತ್ ಡಲ್ ಅನ್ನಿಸ್ತಾ ಇತ್ತು. ಈಗ ಈ ಹೂಗಳನ್ನು ಇವತ್ತು ನಾನು ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊಗ್ಗುಗಳನ್ನು ಬಿಟ್ಟು ಕೆಳಗಡೆ ಇರುವಂತಹ ಹೂಗಳನ್ನು ರಿಮೂವ್ ಮಾಡಿದ್ರೆ ಪ್ಲ್ಯಾಂಟಿಗೆ ಸ್ವಲ್ಪ ಜೀವ ಬಂದಂಗೆ ಆಗುತ್ತೆ. ಯಾಕೆಂದರೆ ಪ್ಲ್ಯಾಂಟ್ ಇರೋದೇ ಅಷ್ಟು ಚಿಕ್ಕದು, ಅದರಲ್ಲಿ ಎಷ್ಟು ಹೂಗಳು ಬಿಟ್ಟಿದೆ, ಅದಕ್ಕೆ ನಿಜವಾಗ್ಲೂ ಅದಕ್ಕೆ ತಡ್ಕೊಳಕ್ಕಾಗ್ತಿದೆಯೋ ಇಲ್ವೋ ಅಂತ ನನಗೆ ಫೀಲ್ ಆಗಬೇಕು. ಆ ರೀತಿಯೇ ಹೂಗಳನ್ನು ಬಿಟ್ಟಿದೆ. ಹಾಗಾಗಿ ಈಗ ಫ್ಲವರಿಂಗ್ ಆಗಿ ಸ್ವಲ್ಪ ಎಂಡಿಂಗ್ ಸ್ಟೇಜಿಗೆ ಬರ್ತಾ ಇರುವಂತಹ ಫ್ಲವರ್ನೆಲ್ಲ ರಿಮೂವ್ ಮಾಡಿ ಈಗ ಅದರಲ್ಲಿರುವಂಥ ಮೊಗ್ಗುಗಳನ್ನು ಮಾತ್ರ ಅಲ್ಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ನೋಡ್ಬೋದು. ಫ್ಲವರು ಕೂಡ ತುಂಬ ಡೆಲಿಕೇಟ್ ಅನ್ನೋ ರೀತಿ ಏನಿಲ್ಲ, ತುಂಬ ತಿಕ್ಕಾಗೇ ಇದೆ. ಪ್ಲ್ಯಾಂಟು ಕೂಡ ತುಂಬ ತಿಕ್ಕಾಗಿದೆ. ನಾನೀಗ ಅದನ್ನು ಕೋಕೋಪಿಟಲ್ಲಿ ಬಂದಿರುತ್ತೆ ನಿಮಗೆ ಆಲ್ಮೋಸ್ಟ್ ಸೆಕ್ಯುಲೆಂಟ್ಸು, ಕ್ಯಾಕ್ಟಸ್ಸು, ಪ್ಲ್ಯಾಂಟ್ಸ್ ಎನಿವನ್ ಯಾವುದೇ ಒಂದು ಕೋಕೋಪಿಟಲ್ಲೇ ಬಂದಿರುತ್ತೆ. ನಾನಿಲ್ಲಿ ಈಗ ಅದನ್ನು ಮಣ್ಣಿಗೆ ಸೆಟ್ ಮಾಡಿ ಆಮೇಲೆ ನೋಡಿ ಇಲ್ಲಿ ಫ್ಲವರಿಂಗ್ ಆಗಿರೋದು. ಮಣ್ಣಿಗೆ ಸೆಟ್ ಮಾಡ್ದಲೇ ತುಂಬ ಕಲರ್ ಕಾಂಬಿನೇಷನ್ಗಳೆಲ್ಲ ಕ್ರಿಸ್ಮಸ್ ಟೈಮಲ್ಲಿ ಸೋಲ್ಡ್ ಔಟ್ ಆಗಿತ್ತು. ಈಗ ಉಳಿದಿರುವಂಥ ಪ್ಲ್ಯಾಂಟ್ಗಳನ್ನು ತುಂಬ ಟೈಮು ಇಟ್ಕೊಳ್ಬೇಕು, ಇನ್ನು ಮೂವಿಂಗ್ ಆಗೋವರೆಗೂ, ಈಗ ಸೇಲಿಂಗ್ ಆಗೋವರೆಗೂ ಪ್ಲ್ಯಾಂಟ್ ಅದನ್ನು ಬದುಕಿಸ್ಕೊಳ್ಬೇಕು ಅಂತ ನಾನಿಲ್ಲಿ ಎಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ಮಣ್ಣಿಗೆ ಹಾಕಿದ್ದೀನಿ. ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಮತ್ತು ಫ್ಲವರಿಂಗ್ ಕೂಡ ಮತ್ತೆ ಸ್ಟಾರ್ಟ್ ಆಗಿದೆ. ಸೀಸನ್ ಫ್ಲವರ್ ಅಲ್ಲ ಇದು. ಕ್ರಿಸ್ಮಸ್ ಕ್ಯಾಕ್ಟಸ್ಸು ಆಲ್ ಸೀಸನ್ನು ಫ್ಲವರ್ ಇರುತ್ತೆ ಮತ್ತು ತುಂಬ ಡೆಲಿಕೇಟ್ ಅನ್ನೋದೇನಿಲ್ಲ. ತುಂಬ ರಫಾಗೇ ಯೂಸ್ ಮಾಡ್ಕೊಳ್ಬೋದು. ನೀರು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಪ್ಲ್ಯಾಂಟು ಹಾಳಾಗೋದಿಲ್ಲ. ಜೊತೆಗೆ ಏನಂದರೆ ಅದ್ರ ಲೀಫಲ್ಲೇ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳನ್ನ ಮಾಡ್ಕೊಳ್ಬೋದು. ನರ್ಸರಿಗೆ ಹೋದಾಗ ಫ್ಲವರ್ ಆಗಿಲ್ಲ, ಯಾವ ರೀತಿ ತೊಗೊಳ್ಳೋದು ಕ್ರಿಸ್ಮಸ್ ಕ್ಯಾಕ್ಟಸನ್ನು ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ಆಲ್ಮೋಸ್ಟ್ ಮೊಗ್ಗು ಆಗಿರುತ್ತೆ, ಇಲ್ಲ ಅಂದರೆ ಒಂದೊಂದರಲ್ಲಿ ಫ್ಲವರ್ ಇರುತ್ತೆ, ಒಂದೊಂದರಲ್ಲಿ ಇರೋದಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಫುಲ್ಲು ಗ್ರೀನಾಗಿ ಇದ್ದರೆ ಲೀಫ್ಗಳೆಲ್ಲ ಏನಾಗುತ್ತೆ ಅಂದರೆ ವೈಟು, ಯೆಲ್ಲೋ, ಪಿಂಕ್, ಲೈಟ್ ಪಿಂಕು ಈ ರೀತಿ ಇರುತ್ತೆ.
ಈಗ ರೆಡ್ ಮತ್ತು ವೈಟಲ್ಲಿ ನೋಡ್ಬೋದು ಲೀಫ್ ಎಲ್ಲ ಸ್ವಲ್ಪ ರೆಡ್ ಥರ ಇದೆ, ರೆಡ್ಡು ಗ್ರೀನು ಮಿಕ್ಸ್ ಇದೆ, ಈ ರೀತಿ ಇರುತ್ತೆ. ಹಾಗಾಗಿ ನಿಮಗೆ ಡಬಲ್ ಕಾಂಬಿನೇಷನ್ ಬೇಕು ಕ್ರಿಸ್ಮಸ್ ಕ್ಯಾಕ್ಟಸ್ ಅನ್ನೋದಾದರೆ ಏನು ಮಾಡಬೇಕು, ಲೀಫನ್ನು ನೋಡ್ಕೊಬೇಕು. ಲೀಫಲ್ಲಿ ನಿಮಗೆ ಗ್ರೀನ್ ಆ್ಯಂಡ್ ರೆಡ್ಡು, ಗ್ರೀನ್ ಆ್ಯಂಡ್ ಪಿಂಕು ಈ ರೀತಿ ಇರುವಂಥದ್ದು ಏನಾಗುತ್ತೆ, ನಿಮಗೆ ಡಬಲ್ ಕಲರ್ ಇರುತ್ತೆ. ಆಲ್ಮೋಸ್ಟ್ ಕ್ರಿಸ್ಮಸ್ ಕ್ಯಾಕ್ಟಸಲ್ಲಿ ಒಂದು 5ಇಂದ 6 ಕಲರ್ಸ್ ಅಷ್ಟೇ ಬರೋದು. ವೈಟು, ಪಿಂಕು, ರೆಡ್ ಆ್ಯಂಡ್ ವೈಟು, ಪಿಂಕ್ ಆ್ಯಂಡ್ ವೈಟು, ಈ ರೀತಿ ಕಾಂಬಿನೇಷನಲ್ಲಿ ಅದೇನೇ ಸಿಮಿಲರ್ ಆಗಿರುತ್ತೆ. ಆದರೆ ಸ್ವಲ್ಪ ಡಬಲ್ ಕಲರು, ಸಿಂಗಲ್ ಕಲರ್ ಈ ರೀತಿ ಇರುತ್ತೆ. 5 ಕಲರ್ಸಲ್ಲಿ ಮತ್ತೆ 5 ಕಲರ್ಸ್ ಆಗುತ್ತೆ, ಯಾಕೆಂದರೆ ಡಬಲ್ ಶೇಡು ಇರುತ್ತಲ್ವ. 5x5 10 ಕಲರ್ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಫ್ಲವರ್ ಆಗಿಲ್ದಿರುವಂಥ ಕ್ರಿಸ್ಮಸ್ ಕ್ಯಾಕ್ಟಸನ್ನು ಯಾವ ರೀತಿ ತೊಗೊಳ್ಳೋದು ಅಂದರೆ, ಈ ರೀತಿ ಎಲೆಯಲ್ಲೇ ನೋಡ್ಕೊಳ್ಬೇಕು. ಎಲೆಯಲ್ಲಿ ಡಬಲ್ ಕಾಂಬಿನೇಷನ್ ಇರುವಂಥ ಎಲೆಗಳನ್ನು ನೀವು ಸೆಲೆಕ್ಟ್ ಮಾಡಿ ತಂದರೆ ನಿಮಗೆ ಗ್ಯಾರಂಟಿ ಡಬಲ್ ಕಲರ್ ಕಾಂಬಿನೇಷನ್ ಇರುವಂಥ ಫ್ಲವರಲ್ಲಿ ನೋಡ್ಬೋದು. ಕ್ರಿಸ್ಮಸ್ ಕ್ಯಾಕ್ಟಸನ್ನು ಕೂಡ ರಿಪೋರ್ಟಿಂಗ್ನ ಮಾಡಬೇಕಾದ್ರೆ ಏನು ಮಾಡಬೇಕು, ಮಣ್ಣು ಕೋಕೋಪಿಟ್ಟನ್ನು ಮಿಕ್ಸ್ ಮಾಡಿನೇ ರಿಪೋರ್ಟಿಂಗ್ನ ಮಾಡ್ಕೊಳ್ಳಿ. ಇಲ್ಲ ಮಣ್ಣು ತುಂಬ ಚೆನ್ನಾಗಿದೆ ಅಂದರೆ ಬರೀ ಮಣ್ಣಿಂದನೇ ರಿಪೋರ್ಟಿಂಗ್ನು ಕೂಡ ಮಾಡ್ಕೊಳ್ಬೋದು. ಲೀಫಿಂದ ಯಾವ ರೀತಿ ಅಂದರೆ, ಒಂದು ಲೀಫಿಂದ ಇನ್ನೊಂದು ಲೀಫಿಗೆ ನೋಡಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನೀವು ಕಟ್ನ ಮಾಡ್ಕೊಳ್ಬೇಕು. ಒಂದು ಲೀಫಿಂದ ಇನ್ನೊಂದು ಲೀಫಿಗೆ ಯಾವ ರೀತಿ ಗ್ಯಾಪ್ ಇದೆ ಅಲ್ಲಿ ಕಟ್ ಮಾಡಿ ಮಣ್ಣು ಇಲ್ಲಾಂದರೆ ಕೋಕೋಪಿಟ್ಟಿಗೆ ನೀವು ಟಚ್ ಮಾಡಿ ಇಟ್ಟರೆ ಸಾಕು, ಅಲ್ಲೇ ರೂಟ್ ಬರುತ್ತೆ. ಆಮೇಲೆ ನಿಮಗೆ ಯಾವ ಪಾಟ್ ಬೇಕೋ ಆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳೋ ಅಂಥದ್ದು. ನರ್ಸರಿಯಲ್ಲಿ ಯಾವ ರೀತಿ ಕ್ರಿಸ್ಮಸ್ ಕ್ಯಾಕ್ಟಸನ್ನು ಸೇಲಿಂಗ್ ಮಾಡ್ತೀವಿ, ಯಾವ ಪ್ರೈಸಿಗೆ ಸೇಲ್ ಮಾಡ್ತೀವಿ ಅನ್ನೋದಾದರೆ, ಕೋಕೋಪಿಟ್ಟಲ್ಲೇ ತೊಗೊಂಬಂದಿರ್ತೀವಿ ಅಲ್ವಾ, ಆವಾಗ ಸೇಲಿಂಗ್ ಆಗುವಂತಹ ಗಿಡಗಳನ್ನು ಏನು ಮಾಡ್ತೀವಿ ಅಂದರೆ 100 ರೂಪೀಸಿಗೆ ಸೇಲ್ ಮಾಡಿಬಿಡ್ತೀವಿ. ಎಕ್ಸ್ಟ್ರಾ ಎಫರ್ಟ್ ಏನು ಹಾಕಿರೋದಿಲ್ಲ ಪ್ಲ್ಯಾಂಟಿಗೆ. ಹಾಗಾಗಿ ಕೋಕೋಪಿಟ್ಟಲ್ಲಿ ಕೊಟ್ಟಿರುವಂಥದ್ದನ್ನೆಲ್ಲ 100 ರೂಪೀಸಿಗೆ ಸೇಲಿಂಗ್ ಮಾಡಿದ್ರೆ, ಮಣ್ಣಿಗೆ ಅಡ್ಜಸ್ಟ್ ಮಾಡಿರುವಂಥ ಪ್ಲ್ಯಾಂಟ್ಗಳನ್ನೆಲ್ಲ 150ಗೆ ಸೇಲಿಂಗ್ ಮಾಡ್ತೀವಿ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಈಗ ಒಂದು ಸಲ ಫ್ಲವರ್ ಆದಮೇಲೆ ಇನ್ನೊಂದು ಸ್ವಲ್ಪ ಫ್ಲವರ್ ಆಗೋಕ್ಕೆ, ಈಗ ಕ್ರಿಸ್ಮಸ್ ಟೈಮಲ್ಲಿ ತುಂಬ ಫ್ಲವರ್ ಇತ್ತು, ತುಂಬ ಟೈಮನ್ನು ತೊಗೊಳ್ಳಿಲ್ಲ, ನಾನು ತುಂಬ ಟೈಮ್ನ ತೊಗೊಳ್ಬೋದು ಕ್ರಿಸ್ಮಸ್ ಕ್ಯಾಕ್ಟಸ್ಸು ಒಂದು ಸಲ ತುಂಬ ಫ್ಲವರ್ ಆಗಿ ಹೋಗಿದೆ ಅಲ್ವಾ ಅಂತ ಅಂದ್ಕೊಂಡೆ. ಇಲ್ಲ, ಈಗಲೂ ನೋಡ್ಬೋದು ಫ್ಲವರ್ ಆಗ್ತಾ ಇದೆ, ಮತ್ತೆ ಮೊಗ್ಗುಗಳು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಕ್ರಿಸ್ಮಸ್ ಕ್ಯಾಕ್ಟಸಲ್ಲಿ ಫ್ಲವರ್ ಆಗೋದ್ರಿಂದ ಡೈರೆಕ್ಟ್ ಸನ್ಲೈಟಿಗೆ ಇಡಬೇಕಾ, ಸೆಮಿ ಶೇಡಿಗೆ ಇಡಬೇಕಾ, ಇಲ್ಲಾಂದರೆ ಕ್ಯಾಕ್ಟಸ್ಗಳನ್ನು ಯಾವ ರೀತಿ ಅರೇಂಜ್ ಮಾಡ್ಕೊಳ್ತೀವಿ ಅದೇ ರೀತಿ ಇಟ್ಕೊಳ್ಬೇಕಾ ಅನ್ನೋದಾದರೆ ಅದೇ ರೀತಿಯೇ ಇಟ್ಕೊಳ್ಬೇಕು. ಆದ್ರೂ ಕೂಡ ಸೆಮಿ ಶೇಡಲ್ಲಿ ಇದ್ರೂ ಕೂಡ ಕ್ರಿಸ್ಮಸ್ ಕ್ಯಾಕ್ಟಸಲ್ಲಿ ಫ್ಲವರ್ ಆಗುತ್ತೆ. ಯಾವುದೇ ರೀತಿಲೂ ಕೂಡ ಶೇಡು ಡೈರೆಕ್ಟ್ ಸನ್ಲೈಟಲ್ಲಿದ್ದರೆ ಮಾತ್ರ ಫ್ಲವರ್ ಆಗೋದು, ಶೇಡಲ್ಲಿದ್ದರೆ ಆಗೋದಿಲ್ಲ ಅನ್ನೋದಿಲ್ಲ. ಸೆಕ್ಯುಲೆಂಟ್ಸ್ ಆಗಿರ್ಬೋದು, ಕ್ಯಾಕ್ಟಸ್ಗಳನ್ನು ಯಾವ ರೀತಿ ಇಟ್ಕೊಳ್ತೀರಾ, ಯಾವ ಪ್ಲೇಸಲ್ಲಿ ಇಟ್ಕೊಂಡಾಗ ನಿಮಗೆ ನಿಮ್ಮ ವೆದರ್ಗೆ ತುಂಬ ಚೆನ್ನಾಗಿ ಪ್ಲ್ಯಾಂಟ್ಗಳು ಗ್ರೋತ್ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತಲ್ವ, ಅಂತಹ ಪ್ಲೇಸಿಗೆ ಇಟ್ಕೊಳ್ಳಿ. ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇರಲಿ, ಸೆಮಿ ಶೇಡಲ್ಲಿ ಇಟ್ಟರೆ ಸಾಕು. ಇಂಡೋರು ಬೇಡ, ಔಟ್ಡೋರು ಬೇಡ, ಡೈರೆಕ್ಟಾಗಿ ಸನ್ಲೈಟು ಬೇಡ, ಫುಲ್ಲು ಬೆಳಕು ಇಲ್ದಿರುವಂತಹ ಜಾಗದಲ್ಲೂ ಕೂಡ ಇಡಬಾರ್ದು. ಸೆಮಿ ಶೇಡಲ್ಲಿ ಪ್ಲ್ಯಾಂಟನ್ನು ಇಡಬೇಕು. ಅದರಲ್ಲೂ ನೀರು ಜಾಸ್ತಿ ಆದ್ರೂ ಕೂಡ ಪ್ಲ್ಯಾಂಟ್ ಡ್ಯಾಮೇಜ್ ಆಗೋದಿಲ್ಲ, ಕಡಿಮೆ ಆದರೆ ಡ್ಯಾಮೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀರು ಜಾಸ್ತಿ ಆದರೆ ಏನು ಡ್ಯಾಮೇಜ್ ಆಗೋದಿಲ್ಲ ಪ್ಲ್ಯಾಂಟು. ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಕೂಡ ಅದರಲ್ಲೇ ಗ್ರೋತ್ ಆಗುತ್ತೆ. ಈಗ ನೀವು ಕಟಿಂಗ್ ಪ್ಲ್ಯಾಂಟನ್ನೇ ಹಾಕಬೇಕು ಅಂತ ಇಲ್ಲ, ಅದರಲ್ಲೇ ತುಂಬ ಎಕ್ಸ್ಟ್ರಾ ಲೀಫ್ಗಳೆಲ್ಲ ಗ್ರೋತ್ ಆಗಿ ಅಲ್ಲೇ ಈಗ ಸೀಸನ್ ಅಂದರೆ, ಈಗ ರೇನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಕ್ರಿಸ್ಮಸ್ ಕ್ಯಾಕ್ಟಸಲ್ಲಿ ಅಲ್ಲೇ ರೂಟ್ಗಳು ಕೂಡ ಒಂದೊಂದು ಲೀಫಲ್ಲಿ ಬಂದಿರುತ್ತೆ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಲೀಫಲ್ಲಿ ಬಂದಿಲ್ಲ ಅನ್ನೋದಾದರೆ ಏನು ಮಾಡಬೇಕು ಅಂದರೆ, ಅದೇ ನಾನು ಹೇಳ್ದಂಗೆ ಆ ಎಡ್ಜ್ಗಳಿಗೆ ಕಟ್ ಮಾಡಿ ಮಣ್ಣಿಗೆ ಇಲ್ಲ ಕೋಕೋಪಿಟ್ಟಿಗೆ ಟಚ್ ಮಾಡಿ ಇಟ್ಟರೆ ಸಾಕು, ಅಲ್ಲೇ ರೂಟ್ ಬರುತ್ತೆ. ನೆಕ್ಸ್ಟ್ ನಿಮ್ಮ ಪಾಟಿಗೆ ರಿಪೋರ್ಟಿಂಗ್ನ ಮಾಡ್ಕೊಳ್ಬೋದು. ಕ್ರಿಸ್ಮಸ್ ಕ್ಯಾಕ್ಟಸಲ್ಲಿ ಮೊಗ್ಗುಗಳು ಬಂದ ಮೇಲೆ ಈ ರೀತಿ ಫ್ಲವರ್ ಕಂಪ್ಲೀಟಾಗಿ ಹರಡೋಕ್ಕೆ 20 ಡೇಸ್ ತೊಗೊಳ್ತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡಿಂಗ್ ಸ್ಟೇಜಿಗೆ 20 ಡೇಸ್ ತೊಗೊಂಡಿದೆ ಫ್ಲವರಿಂಗ್ ಆಗೋಕ್ಕೆ. ಫ್ಲವರಿಂಗ್ ಮತ್ತು ಎಂಡಿಂಗ್ ಸ್ಟೇಜನ್ನು ತಲುಪೋಕ್ಕೆ ಮತ್ತೆ 20 ಡೇಸ್ ಬೇಕು. ತುಂಬ ಸಾಫ್ಟ್ ಅಂತ ಏನಿಲ್ಲ, ಡೆಲಿಕೇಟ್ ಅಂತ ಇಲ್ಲ. ಪ್ಲ್ಯಾಂಟ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ತುಂಬ ಸಾಫ್ಟ್ ಇಲ್ಲ. ಫ್ಲವರ್ ಆಗೋದ್ರಿಂದ ಇವತ್ತಾಯಿತು ಅಂದರೆ ಒಂದು 15 ಡೇಸ್ ಆದರೂ ಮಿನಿಮಮ್ ಫ್ಲವರ್ ಇರುತ್ತೆ. ಜೊತೆಗೆ ಯಾಕೆ ನೀರು ಜಾಸ್ತಿ ಆದ್ರೂ ಕೂಡ ಪ್ಲ್ಯಾಂಟ್ ಹಾಳಾಗೋದಿಲ್ಲ ಅಂದರೆ, ಪ್ಲ್ಯಾಂಟಲ್ಲಿ ನೀರಿನ ಕಂಟೆಂಟು ಒಂದು ಸ್ವಲ್ಪನೂ ಕೂಡ ಇಲ್ಲ. ಪ್ಲ್ಯಾಂಟಲ್ಲಿ ನೀವು ಲೀಫ್ ಮುಟ್ದಾಗ್ಲೇ ಗೊತ್ತಾಗುತ್ತೆ, ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ಲೀಫು. ಹಾಗಾಗಿನೇ ತುಂಬ ಜಾಸ್ತಿ ನೀರಾದ್ರೂ ಕೂಡ ಕೊಳ್ತೋಗೋದಿಲ್ಲ. ನೀರು ಕಮ್ಮಿ ಆದರೆ ಮಾತ್ರ ಕಂಪ್ಲೀಟಾಗಿ ಕೊಳೆಯೋದು ಅಂತ ಇಲ್ಲ, ಇದರಲ್ಲಿ ಒಣಗ್ದಂಗೆ ಆಗುತ್ತೆ. ಎಲೆಗಳಾಗಿರ್ಬೋದು, ಬುಡ ಆಗಿರ್ಬೋದು, ಆ ರೀತಿ ನೀರಿನ ಕಂಟೆಂಟು ಈ ಕ್ಯಾಕ್ಟಸಲ್ಲಿ ಇಲ್ದಿರೋದ್ರಿಂದನೇ ಇದಕ್ಕೆ ನೀರು ಜಾಸ್ತಿ ಆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಮಸ್ ಕ್ಯಾಕ್ಟಸ್ ಬಗ್ಗೆ ನನಗೆಷ್ಟು ಮಾಹಿತಿ ಗೊತ್ತಿದೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.